ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಜಿಬಿಯಲ್ಲಿ ಅನೌನ್ಸ್ ಆಗಿರುವಂತಹ 369 ವಾರ್ಡ್ ಲಿಸ್ಟ್ಗಳ ಮಾಹಿತಿ, ಹಾಗೆ ಹೇಗೆ ನೀವು ಅದರ ವಾರ್ಡ್ ಲಿಸ್ಟು ಮತ್ತೆ ಯಾವ ಝೋನು ಮತ್ತೆ ವಾರ್ಡ್ ನಂಬರು ಮತ್ತೆ ಪೋಲಿಂಗ್ ಸ್ಟೇಷನ್ ಬಗ್ಗೆ ಹೇಗೆ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. PDF ಫಾರ್ಮ್ಯಾಟು ಎಲ್ಲಾ ಝೋನ್ಗಳದ್ದು ಅಪ್ಲೋಡ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಲಿಂಕ್ ಅನ್ನ ನಿಮ್ಗೆ ಯಾವ ಝೋನ್ ಬೇಕೋ ಅದನ್ನ ತಗೊಂಡು ನಿಮ್ಮ ವಾರ್ಡ್ ಅನ್ನ ಮತ್ತೆ ನಿಮ್ಮ ಪೋಲಿಂಗ್ ಸ್ಟೇಷನ್ ನ ತಿಳ್ಕೊಬೋದಾಗಿರ್ತದೆ. ಮೊದಲಿಗೆ ಆನ್ಲೈನ್ ಅಲ್ಲಿ ಹೇಗೆ ಸರ್ಚ್ ಮಾಡಬಹುದು ನಿಮ್ಮ ವಾರ್ಡ್ ಲಿಸ್ಟ್ ಮತ್ತೆ ಝೋನ್ ಬಗ್ಗೆ ಮಾಹಿತಿನ ಈ ಮೂಲಕ ತಿಳಿಸ್ಕೊಡ್ತೀನಿ. ಮತ್ತೆ ಜಿಬಿಯಲ್ಲಿ ಯಾವ ವೆಬ್ಸೈಟ್ ನಲ್ಲಿ ಏನೆಲ್ಲ ನಿಮಗೆ ವ್ಯವಸ್ಥೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನೋಡ್ತಾ ಇದ್ದೀರಾ ನೀವು ಜಿಬಿಎ ಎಲೆಕ್ಷನ್ 2026 ಇದೆ. ಹಾಗೆ ಈ ಆಸ್ತಿ, B2A ಖಾತಾ, ಪ್ರಾಪರ್ಟಿ ಟ್ಯಾಕ್ಸ್, ಟ್ರೇಡ್ ಲೈಸೆನ್ಸ್ ರಿನ್ಯೂವಲ್, ಹಾಗೆ ಬರ್ತ್ ಅಂಡ್ ಡೆತ್ ಸರ್ಟಿಫಿಕೇಟ್, ಬಿಲ್ಡಿಂಗ್ ಪರ್ಮಿಷನ್, ಹಾಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸ್ಲಾಟ್ ಬುಕ್ ಮಾಡೋದು, ಇನ್ನಿತರ ಎಲ್ಲಾ ಸೇವೆಗಳು ಒಂದೇ ವೆಬ್ಸೈಟ್ ನಲ್ಲಿ ನಿಮಗೆ ಸಿಗುತ್ತೆ. ಮೊದಲಿಗೆ ಜಿಬಿಎ ಎಲೆಕ್ಷನ್ 2026 ನ ಝೋನಲ್ ವೈಸ್ ನಿಮಗೆ PDF ಅಪ್ಲೋಡ್ ಮಾಡಿದ್ದೀನಿ, ತಗೊಬಹುದು. ಮತ್ತೆ ವೆಬ್ಸೈಟ್ ನಲ್ಲಿ ಹೇಗೆ ಚೆಕ್ ಮಾಡೋದು ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಜಿಬಿಎ ಎಲೆಕ್ಷನ್ 2026 ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಝೋನಲ್ ವೈಸ್ ಸಿಗುತ್ತೆ. ಎಕ್ಸಾಂಪಲ್ ವೆಸ್ಟ್ ಅಂತ ಕ್ಲಿಕ್ ಮಾಡಿ ನಿಮ್ಮ ವಾರ್ಡ್ ಯಾವ್ದು ಬರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಬಹುದು. ಹಾಗೆ ಯಾವ ಪೋಲಿಂಗ್ ಸ್ಟೇಷನ್ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಉಪಯೋಗಿಸಬಹುದು. ಹಾಗೆ PDF ಗೆ ಬರೋದಾದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ, 7/3/2026 ಫೈನಲ್ ವಾರ್ಡ್ ಲಿಸ್ಟ್ ಮತ್ತೆ ರಿಸರ್ವೇಶನ್, ಯಾವ ವಾರ್ಡ್ ಯಾವ ರಿಸರ್ವೇಶನ್ ಅನ್ನೋದ್ರ ಬಗ್ಗೆ ಮಾಹಿತಿನ ಫುಲ್ ಆಗಿ ಕೊಟ್ಟಿದ್ದಾರೆ. ಅದನ್ನು ಕೂಡ ಅಪ್ಲೋಡ್ ಮಾಡಿರ್ತೀನಿ, ಪಡ್ಕೊಬೋದಾಗಿರುತ್ತೆ. ಎಕ್ಸಾಂಪಲ್ KR ಪುರಂ ನೋಡ್ತಾ ಇದ್ದೀರಾ, ಪ್ರತಿಯೊಂದು ವಾರ್ಡ್ ನಂಬರ್ ಚೇಂಜ್ ಆಗಿದೆ. ಮೊದಲು ಝೋನ್ 1 2 3 ಆ ತರ ಕೊಡ್ತಾ ಇದ್ರು, ಈಗ ಝೋನಲ್ ವೈಸ್ ಚೇಂಜ್ ಆಗಿರುತ್ತೆ. ಒಂದು ಝೋನ್ಗೆ 1 ಇಂದ ಪ್ರಾರಂಭವಾಗುತ್ತೆ ವಾರ್ಡ್, ಹಾಗೆ ಕಂಟಿನ್ಯೂ ಆಗ್ತದೆ. ನೆಕ್ಸ್ಟ್ ಝೋನ್ಗೆ ಮತ್ತೆ 1 ಇಂದ ವಾರ್ಡ್ ಚೇಂಜ್ ಆಗ್ತಾ ಹೋಗುತ್ತೆ. ಆಮೇಲೆ ಯಾವ ವರ್ಗಗಳಿಗೆ ಎಷ್ಟು ರಿಸರ್ವೇಶನ್ ಇದೆ ಅನ್ನೋದ್ರ ಬಗ್ಗೆ ಇದರಲ್ಲಿ ನಿಮಗೆ ಕೂಲಂಕುಷವಾಗಿ ಚೆಕ್ ಮಾಡ್ಕೊಬೋದಾಗಿರುತ್ತೆ. ಇನ್ನು ವೆಬ್ಸೈಟ್ ಬರೋದಾದ್ರೆ ಇಲ್ಲಿ ನಿಮ್ಗೆ ಕಾಣಿಸ್ತಿದೆ, ಜಿಬಿಎ ವೆಬ್ಸೈಟ್ ನಲ್ಲಿ ಈ ಆಸ್ತಿ ಬಗ್ಗೆ ಮಾಹಿತಿ ಇದೆ. ಹಾಗೆ B2A ಖಾತಾ, ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪ್ರಾಪರ್ಟಿ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಾಪರ್ಟಿ ಟ್ಯಾಕ್ಸ್ ಹೇಗೆ ಪೇ ಮಾಡಬಹುದು ಅದೆಲ್ಲ ನಿಮಗೆ ಸಿಗುತ್ತೆ. ಇಲ್ಲಿ ನಿಮ್ಮ SAS ನಂಬರ್ ಅಂದ್ರೆ SAS ನಂಬರ್ ಅಥವಾ PD ನಂಬರ್ ಮತ್ತೆ ನಿಮ್ಮ ಹೆಸರನ್ನ ಟೈಪ್ ಮಾಡಿ ರಿಟ್ರೀವ್ ಅಂತ ಕೊಟ್ಟರೆ ನೀವು ಪೇಮೆಂಟ್ ಮಾಡ್ಕೊಬೋದಾಗಿರುತ್ತೆ. ಹಾಗೆ ಏನಾದ್ರು ಡೌನ್ಲೋಡ್ ಮಾಡ್ಕೊಬೇಕಾದ್ರೆ ಡೌನ್ಲೋಡ್ ಕೂಡ ಆಪ್ಷನ್ ಇದೆ, ಚಲನ್, ಪ್ರಿಂಟ್ ಎಲ್ಲ ಆಪ್ಷನ್ಸ್ ಇರುತ್ತೆ. ಹಾಗೆ ಈ ಆಸ್ತಿ ವೆಬ್ಸೈಟ್ ಗೆ ಡೈರೆಕ್ಟ್ ಕನೆಕ್ಟ್ ಆಗಬಹುದು. ಈ ಆಸ್ತಿ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವೆಬ್ಸೈಟ್ ಗೆ ಕನೆಕ್ಟ್ ಆಗುತ್ತೆ, ನೀವು ಇಲ್ಲಿ ಈ ಖಾತಾ ಪಡ್ಕೊಬಹುದು. ಹಾಗೆ ಅಂತ್ಯ ಸಂಸ್ಕಾರದ ಏನಾದ್ರು ಸ್ಲಾಟ್ ಬೇಕು ಅಂದ್ರೆ ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ಎಲ್ಲದಕ್ಕೂ ಒಂದೇ ವೆಬ್ಸೈಟ್ ನಲ್ಲಿ ಉತ್ತಮವಾದ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ವೆಬ್ಸೈಟ್ ನಾವು ಉಪಯೋಗಿಸಿಕೊಳ್ಳಿ ಹಾಗೂ ಈ PDF ನ ಡೌನ್ಲೋಡ್ ಮಾಡ್ಕೊಳ್ಳಿ ಬೇಕು ಅಂದ್ರೆ. ಥ್ಯಾಂಕ್ ಯು.